ಪ್ರಥಮ PUCಯ ವಿದ್ಯಾರ್ಥಿಗಳೇ, ಲಿಖಿತ ಮತ್ತು ಅಲಿಖಿತ ಸಂವಿಧಾನಗಳ ನಂತರ ಅನಮ್ಯ ಮತ್ತು ನಮ್ಯ ಸಂವಿಧಾನಗಳ ರೀತಿಯಲ್ಲಿ ಮತ್ತೆ ಎರಡು ವಿಧದ ಸಂವಿಧಾನಗಳು ಬರ್ತವೆ. ಏನು ಈ ಅನಮ್ಯ ಮತ್ತು ನಮ್ಯ ಸಂವಿಧಾನಗಳು? ಒಂದು, ಸಂವಿಧಾನವನ್ನು ತಿದ್ದುಪಡಿ ಮಾಡುವ ವಿಷಯವನ್ನು ಆಧಾರವಾಗಿ ಇಟ್ಟುಕೊಂಡು, ಒಂದು ಸಂವಿಧಾನವನ್ನು ತಿದ್ದುಪಡಿ ಮಾಡತಕ್ಕಂಥ ವಿಷಯವನ್ನು ಆಧಾರವಾಗಿಟ್ಟುಕೊಂಡು ಮತ್ತೆ ಎರಡು ಭಾಗವಾಗಿ ಸಂವಿಧಾನಗಳನ್ನು ವಿಂಗಡಣೆ ಮಾಡಲಾಗ್ತದೆ. ಅದು ಅನಮ್ಯ ಮತ್ತು ನಮ್ಯ ಸಂವಿಧಾನ. ಈಗ ಮೊದಲಿಗೆ ಆ ಸಂವಿಧಾನ ಬರಹದ ರೂಪದಲ್ಲಿದ್ದರೆ ಮತ್ತು ಬರಹದ ರೂಪದಲ್ಲಿ ಇರದಿದ್ದರೆ, ಆ ಬರವಣಿಗೆಯ ಒಂದು ರೂಪವನ್ನು ಆಧಾರವಾಗಿಟ್ಟುಕೊಂಡು ಲಿಖಿತ ಮತ್ತು ಅಲಿಖಿತ ಸಂವಿಧಾನಗಳನ್ನು ನೋಡಿದ್ವಿ. ಈಗ ಆ ತಿದ್ದುಪಡಿ ವಿಧಾನವನ್ನು ಅನುಸರಿಸಿ ಮತ್ತೆ ಎರಡು ಭಾಗಗಳನ್ನಾಗಿ ಮಾಡ್ತಾ ಇದ್ದಾರೆ. ಅದು ಅನಮ್ಯ ಮತ್ತು ನಮ್ಯ ಸಂವಿಧಾನ. ಈ ಅನಮ್ಯ ಮತ್ತು ನಮ್ಯ ಸಂವಿಧಾನಗಳಿಗೆ ಸಂಬಂಧಪಟ್ಟಂತೆ ನಮ್ಮ ರಾಜನೀತಿ ಶಾಸ್ತ್ರ ತಜ್ಞರುಗಳಾದಂತಹ ಲಾರ್ಡ್ ಬ್ರೈಸ್ ಅಂತಕ್ಕಂಥವರು 1884 ಇಸ್ವಿನಲ್ಲಿ ಒಂದು ಪುಸ್ತಕವನ್ನು ಬರೀತಾರೆ. ಆ ಪುಸ್ತಕ ಯಾವುದು ಅಂತಂದರೆ ಸ್ಟಡೀಸ್ ಇನ್ ಹಿಸ್ಟರಿ ಆ್ಯಂಡ್ ಜೂರಿಸ್ಪ್ರುಡೆನ್ಸ್ ಅಂತೇಳಿ. ಸ್ಟಡೀಸ್ ಇನ್ ಹಿಸ್ಟರಿ ಆ್ಯಂಡ್ ಜೂರಿಸ್ಪ್ರುಡೆನ್ಸ್ ಅಂತೇಳಿ ಒಂದು ಪುಸ್ತಕವನ್ನು ಬರೀತಾರೆ. ಆ ಪುಸ್ತಕದಲ್ಲಿ ತಿದ್ದುಪಡಿಯ ಕ್ರಮಗಳನ್ನು ಆಧಾರವಾಗಿಟ್ಟುಕೊಂಡು ಅನನ್ಯ ಮತ್ತು ನಮ್ಯ ಸಂವಿಧಾನಗಳೆಂಬ ಎರಡು ಹೊಸ ವಿಧಗಳನ್ನು ಅವರು ಕಂಡುಹಿಡಿಯುತ್ತಾರೆ. ಅಲ್ಲಿಂದ ಮುಂದಕ್ಕೆ ಅನನ್ಯ ಮತ್ತು ನಮ್ಯ ಸಂವಿಧಾನಗಳೆಂಬ ಎರಡು ರೀತಿಯ ಸಂವಿಧಾನಗಳನ್ನು ಮತ್ತೆ ನಾವು ಅಧ್ಯಯನಕ್ಕೆ ಒಳಪಡಿಸ್ತಾ ಇದ್ದೇವೆ. ಈ ಸಂವಿಧಾನವನ್ನು ತಿದ್ದುಪಡಿ ಮಾಡುವ ಮತ್ತು ಮಾಡಲು ಅನುಸರಿಸುವ ವಿಧಾನಗಳು, ಈ ಅನನ್ಯ ಮತ್ತು ನಮ್ಯ ಸಂವಿಧಾನಗಳನ್ನು ಯಾವ ರೀತಿ ವಿಂಗಡಣೆ ಮಾಡ್ತೀವಿ ಅಂದರೆ ಎರಡು ದಾರಿಗಳಿದ್ದಾವೆ. ಒಂದು, ಸಂವಿಧಾನವನ್ನು ತಿದ್ದುಪಡಿ ಮಾಡಲು ಅನುಸರಿಸುವ ವಿಧಾನಗಳು, ಯಾವ ರೀತಿ ಸಂವಿಧಾನವನ್ನು ತಿದ್ದುಪಡಿ ಮಾಡಲಾಗ್ತಾ ಇದೆ ಅದರ ಆಧಾರದ ಮೇಲೆ. ಮತ್ತು ಎರಡನೇದು, ಸಂವಿಧಾನಾತ್ಮಕ ಕಾನೂನಿಗೂ ಮತ್ತು ಸಾಮಾನ್ಯ ಕಾನೂನಿಗೂ ಇರುವ ವ್ಯತ್ಯಾಸ ಮತ್ತು ಸಂಬಂಧಗಳು. ಕಾನೂನಿನ ವಿಧಗಳಲ್ಲಿ ನಾವು ಈಗಾಗಲೇ ಏನು ಮಾಡಿದ್ದೇವೆ, ಈ ಸಂವಿಧಾನಾತ್ಮಕ ಕಾನೂನು, ಸಾಮಾನ್ಯ ಕಾನೂನು ಅಂತೇಳಿ ಆ ಕಾನೂನಿನ ವಿಧಗಳನ್ನು ನಾವು ನೋಡಿದ್ದೇವೆ. ಆ ಸಂವಿಧಾನಾತ್ಮಕ ಮತ್ತು ಸಾಮಾನ್ಯ ಕಾನೂನುಗಳು ಏನಿದಾವಲ್ಲ, ಅವುಗಳ ನಡುವೆ ಇರತಕ್ಕಂಥ ವ್ಯತ್ಯಾಸಗಳು ಮತ್ತು ಸಂಬಂಧಗಳು ಇವೆರಡನ್ನೂ ಕೂಡ ಆಧಾರವಾಗಿಟ್ಟುಕೊಂಡು ಅನಮ್ಯ ಮತ್ತು ನಮ್ಯ ಸಂವಿಧಾನಗಳೆಂದು ವಿಂಗಡಣೆಯನ್ನು ಮಾಡಲಾಗ್ತದೆ. ಮೊದಲಿಗೆ ಈ ಅನಮ್ಯ ಸಂವಿಧಾನವನ್ನು ನೋಡೋಣ. ಅನಮ್ಯ ಸಂವಿಧಾನ ಅಂದರೆ ಏನು? ಒಂದು ರಾಷ್ಟ್ರದ ಕಾನೂನನ್ನು ಅಂದರೆ ಸಂವಿಧಾನವನ್ನು ಸಾಮಾನ್ಯ ಶಾಸನ ಕ್ರಮದಂತೆ ತಿದ್ದುಪಡಿ ಮಾಡದೆ, ಸಾಮಾನ್ಯ ಶಾಸನವನ್ನು ಬದಲಾವಣೆ ಮಾಡಿದಂತೆ ತಿದ್ದುಪಡಿಯನ್ನು ಮಾಡದೆ ವಿಶೇಷ ಕ್ರಮಗಳನ್ನು ಅನುಸರಿಸಿ ತಿದ್ದುಪಡಿ ಮಾಡುವಂತಿದ್ದರೆ, ವಿಶೇಷ ಕ್ರಮಗಳನ್ನು ಅನುಸರಿಸಿ ತಿದ್ದುಪಡಿಯನ್ನು ಮಾಡುವಂತೆ ಇದ್ದರೆ ಅದನ್ನು ಅನಮ್ಯ ಸಂವಿಧಾನ ಅಂತೇಳಿ ಕರೀತಾರೆ. ಅನಮ್ಯ ಸಂವಿಧಾನ ಅಂದ್ರೇನು? ಒಂದು ದೇಶದ ಸಂವಿಧಾನವನ್ನು ಸಾಮಾನ್ಯ ಶಾಸನದಂತೆ ತಿದ್ದುಪಡಿ ಮಾಡಲಿಕ್ಕೆ ಬರದೆ ಅದನ್ನು ವಿಶೇಷ ಕ್ರಮಗಳನ್ನು ಅನುಸರಿಸಿಯೇ ತಿದ್ದುಪಡಿ ಮಾಡುವಂತಿದ್ದರೆ, ಸುಲಭವಾಗಿ ತಿದ್ದುಪಡಿಯನ್ನು ಮಾಡಲಿಕ್ಕೆ ಬರುವಂತಿಲ್ಲ, ಅದಕ್ಕೆ ವಿಶೇಷವಾದಂಥ ಕ್ರಮಗಳನ್ನೇ ಅನುಸರಿಸಬೇಕು. ಇನ್ನೂ ಸುಲಭವಾಗಿ ಹೇಳೋದಾದರೆ ಯಾವ ಸಂವಿಧಾನವನ್ನು ಸುಲಭವಾಗಿ ತಿದ್ದುಪಡಿ ಮಾಡಲಿಕ್ಕೆ ಬರುವುದಿಲ್ಲವೋ, ವಿಶೇಷ ಕ್ರಮಗಳನ್ನು ಅನುಸರಿಸಿಯೇ ತಿದ್ದುಪಡಿ ಮಾಡಬೇಕೋ ಅಂಥ ಸಂವಿಧಾನವನ್ನು ಅನಮ್ಯ ಸಂವಿಧಾನ ಅಂತ ಕರೀತಾರೆ. ಯಾವ ಸಂವಿಧಾನವನ್ನು ಸುಲಭವಾಗಿ ತಿದ್ದುಪಡಿ ಮಾಡಲಿಕ್ಕೆ ಬರುವುದಿಲ್ಲವೋ, ವಿಶೇಷ ಕ್ರಮಗಳನ್ನು ಅನುಸರಿಸಿಯೇ ತಿದ್ದುಪಡಿ ಮಾಡಬೇಕೋ ಅಂಥ ಸಂವಿಧಾನಗಳನ್ನು ಅನಮ್ಯ ಸಂವಿಧಾನಗಳು ಅಂತೇಳಿ ಕರೀತಾರೆ. ಕಠಿಣ ಸಂವಿಧಾನ, ಅದಕ್ಕೆ ಇನ್ನೂ ಒಂದು ಹೆಸರು ಕಠಿಣ ಸಂವಿಧಾನ ಅಂತಲೂ ಕೂಡ ಅದನ್ನು ಹೇಳಲಾಗ್ತದೆ.
ಇಂಗ್ಲಿಷ್ನಲ್ಲಿ ರಿಜಿಡ್ ಕಾನ್ಸ್ಟಿಟ್ಯೂಷನ್, ರಿಜಿಡ್ ಕಾನ್ಸ್ಟಿಟ್ಯೂಷನ್ ಅಂತೇಳಿ ಕರೀತಾರೆ. ಅಂಥ ಒಂದು ಸಂವಿಧಾನವನ್ನು ನಾವೇನಂತ ಕರಿತೇವೆ? ಅನಮ್ಯ ಸಂವಿಧಾನ. ಈ ಅನಮ್ಯ ಸಂವಿಧಾನದಲ್ಲಿ ಸಂವಿಧಾನಾತ್ಮಕ ಕಾನೂನಿಗೂ ಸಾಮಾನ್ಯ ಕಾನೂನಿಗೂ ವ್ಯತ್ಯಾಸವಿರುತ್ತದೆ. ಸಂವಿಧಾನಾತ್ಮಕ ಕಾನೂನುಗಳು ಸಂವಿಧಾನವನ್ನು ರಚನೆ ಮಾಡಿಕೊಳ್ಳುತ್ತಿರುವ ಹಂತದಲ್ಲಿಯೇ ಸಂವಿಧಾನದೊಳಕ್ಕೆ ಸೇರಿಸಿಕೊಂಡಂಥವುಗಳಾಗಿರುತ್ತವೆ. ಸಂವಿಧಾನವನ್ನು ಸಂವಿಧಾನ ರಚನಾ ಸಮಿತಿ ಸಂವಿಧಾನವನ್ನು ರಚನೆ ಮಾಡಿರ್ತದೆ. ಅನೇಕ ತಜ್ಞರುಗಳು ಕುಳಿತುಕೊಂಡು ಚರ್ಚೆಯನ್ನು ಮಾಡಿ ವಾದ ವಿವಾದಗಳನ್ನು ಆಲಿಸಿ ಅದಕ್ಕೆ ಪರಿಹಾರವಾದಂಥ ಉತ್ತರಗಳನ್ನು ಕಂಡುಕೊಂಡು ಇರುವ ಎಲ್ಲ ರೀತಿಯ ಸಮಸ್ಯೆಗಳು, ಇಂಥ ಕಾನೂನನ್ನು ಜಾರಿಗೆ ತಂದರೆ ಯಾವ್ಯಾವ ರೀತಿ ಸಮಸ್ಯೆಗಳು ಬರ್ತವೆ, ಅಂಥ ಸಮಸ್ಯೆಗಳು ಬಂದಾಗ ಏನು ಮಾಡಬೇಕು, ಎಲ್ಲ ಚರ್ಚೆಗಳನ್ನು ಮಾಡಿ ಆ ಸಂವಿಧಾನದೊಳಕ್ಕೆ ಆ ಕಾನೂನನ್ನು ಸೇರಿಸಿರ್ತಾರೆ. ಸಂವಿಧಾನದ ರಚನಾ ಸಮಿತಿಯಿಂದ ಕಾನೂನು ಮತ್ತು ನ್ಯಾಯಶಾಸ್ತ್ರದ ಪಾಂಡಿತ್ಯವನ್ನು ಹೊಂದಿರತಕ್ಕಂಥ ಅನೇಕ ಜನ ಸದಸ್ಯರು ಸೇರಿಕೊಂಡು ಈ ಸಂವಿಧಾನವನ್ನು ರಚನೆ ಮಾಡಿರ್ತಾರೆ, ಈ ಸಂವಿಧಾನಾತ್ಮಕ ಕಾನೂನನ್ನು ರಚನೆ ಮಾಡಿರ್ತಾರೆ. ಅಂಥ ಒಂದು ಕಾನೂನು ಅದು ಅಷ್ಟು ಸುಲಭವಾಗಿ ಒಂದು ಸರಳವಾಗಿ ಇರತಕ್ಕಂಥ ಕಾನೂನಲ್ಲ. ಅಧಿಕೃತವಾಗಿ ಒಂದು ದಿನದಿಂದ ಜಾರಿಗೆ ಬಂದಿರ್ತದೆ. ಸಂವಿಧಾನ ರಚನಾ ಸಮಿತಿಯು ರಚಿಸಿರುವ ಸಂವಿಧಾನವು ಅಧಿಕೃತವಾಗಿ ಯಾವುದೋ ಒಂದು ದಿನಾಂಕದಿಂದ ಜಾರಿಗೆ ಬಂದಿರುತ್ತದೆ. ಅದು ಜಾರಿಗೆ ಬರುವುದಕ್ಕಿಂತಲೂ ಪೂರ್ವವಾಗಿ ಆ ಸಂವಿಧಾನವನ್ನು ಅಳವಡಿಕೆ ಮಾಡಿಕೊಂಡರೆ ಆಗಬಹುದಾಗಿರ್ತಕ್ಕಂಥ ತೊಂದರೆಗಳನ್ನೆಲ್ಲವುಗಳನ್ನು ಪೂರ್ವಭಾವಿಯಾಗಿಯೇ ಚಿಂತನೆಯನ್ನು ನಡೆಸಿ ಬರಬಹುದಾಗಿರ್ತಕ್ಕಂಥ ಸಮಸ್ಯೆಗಳು, ಇಂತಿಂಥ ಸಮಸ್ಯೆಗಳು ಬಂದರೆ, ಇಂತಿಂಥ ಅಡಚಣೆಗಳು ಬಂದರೆ, ಈ ಕಾನೂನಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವುದಾದರೂ ಭಿನ್ನಾಭಿಪ್ರಾಯಗಳು ತಲೆದೋರಿದರೆ, ವಿಷಮ ಪರಿಸ್ಥಿತಿಗಳು ಏರ್ಪಟ್ಟರೆ ಅದಕ್ಕೆ ಪರಿಹಾರಗಳನ್ನು ಕೂಡ ಆ ಸಂವಿಧಾನದಲ್ಲಿ ಹೇಳಲಾಗಿರ್ತದೆ. ಅಂಥ ಒಂದು ಸಂವಿಧಾನ ಅನಮ್ಯ ಸಂವಿಧಾನ. ಇದನ್ನು ಸುಲಭವಾಗಿ ತಿದ್ದುಪಡಿಯನ್ನು ಮಾಡಲಿಕ್ಕೆ ಬರೋದಿಲ್ಲ. ಇನ್ನು ಸಂವಿಧಾನದ ಈ ಅನಮ್ಯ ಸಂವಿಧಾನವನ್ನು ತಿದ್ದುಪಡಿ ಮಾಡಲಿಕ್ಕೆ ಬರೋದೇ ಬರ್ತದೆ. ಅದಕ್ಕೆ ಅದೇ ಸಂವಿಧಾನದೊಳಗೆಯೇ ಸಂವಿಧಾನ ರಚನಾ ಸಮಿತಿ ಏನಿರ್ತದಲ್ಲ, ಆ ಸಂವಿಧಾನ ರಚನಾ ಸಮಿತಿಯೇ ಒಂದಷ್ಟು ಕೆಲವು ಕ್ರಮಗಳನ್ನು ಸೂಚಿಸಿರುತ್ತದೆ. ಇಂತಿಂಥ ಕ್ರಮಗಳನ್ನು ಅನುಸರಿಸಿ ಸಂವಿಧಾನವನ್ನು ತಿದ್ದುಪಡಿ ಮಾಡಬಹುದು, ಇಂತಿಂಥ ಕ್ರಮಗಳನ್ನು ಅನುಸರಿಸಿ ಸಂವಿಧಾನವನ್ನು ತಿದ್ದುಪಡಿ ಮಾಡಬಹುದು. ನಮ್ಮ ಭಾರತದ ಸಂವಿಧಾನ ಎಂಥ ಸಂವಿಧಾನ ಅಂತಾದರೆ, ನಮ್ಮ ಭಾರತದ ಸಂವಿಧಾನ ಭಾಗಶಃ ನಮ್ಯ ಭಾಗಶಃ ಅನಮ್ಯ ಸಂವಿಧಾನವಾಗಿರ್ತದೆ. ಸಂವಿಧಾನದಲ್ಲಿ ಇರತಕ್ಕಂಥ ಕೆಲವು ವಿಷಯಗಳಿಗೆ ಸಂಬಂಧಪಟ್ಟಂತೆ ತಿದ್ದುಪಡಿಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಂವಿಧಾನದಲ್ಲಿ ಹೇಳಲಾಗಿರುವ ಕ್ರಮಗಳನ್ನು ಅನುಸರಿಸಿಯೇ ತಿದ್ದುಪಡಿ ಮಾಡಲಾಗ್ತದೆ. ಕೆಲವು ವಿಷಯಗಳಿಗೆ ಸಂಬಂಧಪಟ್ಟಂತೆ ಸರಳ ಶಾಸನದಂತೆಯೇ ತಿದ್ದುಪಡಿಯನ್ನು ಮಾಡಲಾಗ್ತದೆ. ಅದಕ್ಕೋಸ್ಕರ ಭಾರತದ ಸಂವಿಧಾನವನ್ನು ಭಾಗಶಃ ನಮ್ಯ ಭಾಗಶಃ ಅನನ್ಯ ಅಂತ ಹೇಳಿ ಕರೀತಾರೆ. ಹಾಗಾದರೆ ಅನನ್ಯ ಸ್ವರೂಪಗಳು ಏನಿದ್ದಾವೆ ನಮ್ಮ ಭಾರತದ ಸಂವಿಧಾನದಲ್ಲಿ? ಅನನ್ಯ ಸ್ವರೂಪಗಳು ಏನಿದ್ದಾವೆ ನಮ್ಮ ಭಾರತದ ಸಂವಿಧಾನದಲ್ಲಿ? ಭಾರತದ ಸಂವಿಧಾನದಲ್ಲಿ ಇರ್ತಕ್ಕಂಥ ಸಂವಿಧಾನಾತ್ಮಕ ಕಾನೂನುಗಳನ್ನು ಬದಲಾವಣೆಯನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಭಾರತದ ಕೇಂದ್ರ ಸರ್ಕಾರದ ಮೇಲ್ಮನೆ ಮತ್ತು ಕೆಳಮನೆಗಳಾಗಿರುವ ರಾಜ್ಯಸಭೆ ಮತ್ತು ಲೋಕಸಭೆಗಳೆರಡರ ಅನುಮೋದನೆಯು ಅತಿ ಅವಶ್ಯಕವಾಗಿರುತ್ತದೆ. ಎರಡೂ ಸದನಗಳು ಸಪರೇಟ್ ಆಗಿ ಪ್ರತ್ಯೇಕವಾಗಿ ಆ ಮಸೂದೆಯನ್ನು ಅಂಗೀಕರಿಸಬೇಕು. ಸಪರೇಟ್ ಆಗಿ ಪ್ರತ್ಯೇಕವಾಗಿ ಆ ಮಸೂದೆಯನ್ನು ಎರಡೂ ಸದನಗಳು ಅಂಗೀಕರಿಸಿದ ನಂತರ ಭಾರತದ ಒಕ್ಕೂಟದಲ್ಲಿ ಇರ್ತಕ್ಕಂಥ ಅಷ್ಟು ಘಟಕ ರಾಜ್ಯ ಸರ್ಕಾರಗಳಲ್ಲಿ 50% ವಿಧಾನಸಭೆಗಳು ಅದನ್ನು ಅಂಗೀಕರಿಸಬೇಕು. ಹಾಗೆ ಕೇಂದ್ರದ ಸಂಸತ್ತು ಅದನ್ನು ಪಾಸ್ ಮಾಡಿದ ಕೂಡಲೇ ನಾವು ಅದನ್ನು ಬದಲಾವಣೆ ಮಾಡಲಿಕ್ಕೆ ಬರೋದಿಲ್ಲ. ಭಾರತದ ಒಕ್ಕೂಟ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಅಷ್ಟು ರಾಜ್ಯ ಸರ್ಕಾರಗಳು ಏನಿದ್ದಾವೆ, ಆ ರಾಜ್ಯಗಳಲ್ಲಿರ್ತಕ್ಕಂಥ ಘಟಕ ಸರ್ಕಾರಗಳು ಏನಿದ್ದಾವೆ, ಆ ಘಟಕ ಸರ್ಕಾರಗಳಲ್ಲಿ 50%
ಸರ್ಕಾರಗಳು 50% ಕೆಳ ಸದನವಾಗಿರುವ ವಿಧಾನಸಭೆಗಳು ಅದನ್ನು ಅನುಮೋದನೆಯನ್ನು ಮಾಡಬೇಕು, ಅಂಗೀಕಾರವನ್ನು ಮಾಡಬೇಕು. ಆವಾಗ ಅದು ರಾಷ್ಟ್ರಪತಿಗಳ ಅಂಕಿತಕ್ಕೆ ಹೋಗ್ತದೆ. ರಾಷ್ಟ್ರಪತಿಗಳ ಅಂಕಿತ ಬಿದ್ದ ಮೇಲೆ ಸಂವಿಧಾನಕ್ಕೆ ತಿದ್ದುಪಡಿಯನ್ನು ಮಾಡಬೇಕು. ಇದಿಷ್ಟು ಪ್ರೊಸೆಸ್ ನಡೀತಕ್ಕಂಥದ್ದು 1-2 ದಿನಗಳಲ್ಲಿ ನಡೀಲಿಕ್ಕೆ ಸಾಧ್ಯ ಇಲ್ಲ. ಕೆಲವೊಂದು ಶಾಸನಗಳನ್ನು ರಚನೆ ಮಾಡಲಿಕ್ಕೆ 6 ತಿಂಗಳುಗಳ ಸಮಯ ಬೇಕಾದರೆ, ಆ ಶಾಸನಗಳನ್ನು ತಿದ್ದುಪಡಿಯನ್ನು ಮಾಡಲಿಕ್ಕೆ, ಆ ಸಂವಿಧಾನವನ್ನು ತಿದ್ದುಪಡಿ ಮಾಡಲಿಕ್ಕೆ 6 ತಿಂಗಳುಗಳ ಸಮಯಾವಕಾಶ ಬೇಕಾದರೆ, ಕೆಲವೊಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ಸಂವಿಧಾನಾತ್ಮಕ ಕಾನೂನುಗಳನ್ನು ತಿದ್ದುಪಡಿ ಮಾಡಲಿಕ್ಕೆ ವರ್ಷಗಳೇ ಹಿಡಿತದೆ. ಆ ಕಾರಣಕ್ಕೋಸ್ಕರ ಈ ಸಂವಿಧಾನವನ್ನು ಕಠಿಣ ಸಂವಿಧಾನ, ಈ ಸಂವಿಧಾನವನ್ನು ಕಠಿಣ ಸಂವಿಧಾನ, ಅನನ್ಯ ಸಂವಿಧಾನ ಅಂತೇಳಿ ಕರೀತಾರೆ. ಈಗ ಈ ಅನನ್ಯ ಸಂವಿಧಾನಕ್ಕೆ ನಮ್ಮ ರಾಜನೀತಿ ಚಿಂತಕರುಗಳಲ್ಲಿ ಒಮ್ಮತವಾದಂಥ ಅಭಿಪ್ರಾಯ ಎಲ್ಲೂ ಕೂಡ ಇಲ್ಲ. ಅದರಲ್ಲಿ ಒಂದಿಬ್ಬರ ಒಂದು ವ್ಯಾಖ್ಯಾನಗಳನ್ನು ನಾವಿಲ್ಲಿ ನೋಡೋಣ. ಯಾವ ಸಂವಿಧಾನದಲ್ಲಿ ಸಂವಿಧಾನಾತ್ಮಕ ಕಾನೂನು ಮೂಲಭೂತ ಕಾನೂನುಗಳನ್ನು ಸಾಮಾನ್ಯ ಕಾನೂನುಗಳನ್ನು ಬದಲಾಯಿಸಿದಂತೆ ಬದಲಾಯಿಸಲು ಬರುವುದಿಲ್ಲವೋ ಅಂತಹ ಸಂವಿಧಾನವೇ ಅನನ್ಯ ಸಂವಿಧಾನ. ವಿ ಡೈಸಿ ಅಂತಕ್ಕಂಥವ್ರು ಹೇಳ್ತಾರೆ, ಯಾವ ಸಂವಿಧಾನದಲ್ಲಿ ಸಂವಿಧಾನಾತ್ಮಕ ಅಥವಾ ಮೂಲಭೂತ ಕಾನೂನುಗಳನ್ನು ಸಾಮಾನ್ಯ ಕಾನೂನುಗಳನ್ನು ಬದಲಾಯಿಸಿದಂತೆ ಬದಲಾಯಿಸಲಿಕ್ಕೆ ಬರುವುದಿಲ್ಲವೋ ಅಂತಹ ಸಂವಿಧಾನ ಅನನ್ಯ ಸಂವಿಧಾನ. ಇನ್ನೊಬ್ಬರು ಹೇಳ್ತಾರೆ, ಪ್ರೊಫೆಸರ್ ಗಾರ್ನರ್ ಅಂತಕ್ಕಂಥ ರಾಜನೀತಿ ಚಿಂತಕರು ಹೇಳ್ತಾರೆ, ಈ ರಾಜನೀತಿ ಚಿಂತಕರಾಗಿರ್ತಕ್ಕಂಥ ಗಾರ್ನರ್ ಏನು ಹೇಳ್ತಾರೆ, ಯಾವ ಸಂವಿಧಾನದಲ್ಲಿ ಸಂವಿಧಾನಾತ್ಮಕ ಕಾನೂನು ಸಾಮಾನ್ಯ ಕಾನೂನಿಗಿಂತ ಉತ್ಕೃಷ್ಟ ಸ್ಥಾನದಲ್ಲಿದ್ದು ಅದನ್ನು ಕಠಿಣ ವಿಧಾನಗಳ ಮೂಲಕ ತಿದ್ದುಪಡಿ ಮಾಡಲು ಅವಕಾಶವಿದ್ದರೆ ಅಂತಹ ಸಂವಿಧಾನವನ್ನು ಅನನ್ಯ ಸಂವಿಧಾನ, ಅಂದರೆ ವಿಶೇಷವಾದಂಥ ಕ್ರಮಗಳನ್ನು ಅನುಸರಿಸಿ, ಕಠಿಣವಾಗಿರ್ತಕ್ಕಂಥ ಕ್ರಮಗಳನ್ನು ಅನುಸರಿಸಿ ತಿದ್ದುಪಡಿ ಮಾಡಲಿಕ್ಕೆ ಬರುವಂತಿದ್ದರೆ ಅದನ್ನು ಅನನ್ಯ ಸಂವಿಧಾನ ಅಂತೇಳಿ ಕರೀತಾರೆ. ಇನ್ನು ಈ ಅನನ್ಯ ಸಂವಿಧಾನದ ಲಕ್ಷಣಗಳು, ಅನನ್ಯ ಸಂವಿಧಾನದಲ್ಲಿ ಯಾವ್ಯಾವ ಲಕ್ಷಣಗಳನ್ನು ನಾವು ಕಾಣ್ತೇವೆ? ಅನನ್ಯ ಸಂವಿಧಾನದಲ್ಲಿ ಸಂವಿಧಾನಾತ್ಮಕ ಕಾನೂನು ಮತ್ತು ಸಾಮಾನ್ಯ ಕಾನೂನಿಗಿಂತ ಈ ಅನನ್ಯ ಸಂವಿಧಾನದಲ್ಲಿ ಸಂವಿಧಾನಾತ್ಮಕ ಕಾನೂನು ಸಾಮಾನ್ಯ ಕಾನೂನಿಗಿಂತ ಹೆಚ್ಚಿನ ಮಹತ್ವವನ್ನು ಪಡೆದಿರ್ತದೆ. 2 ಕಾನೂನು ಇರ್ತವಲ್ಲ, ಒಂದು ಸಾಮಾನ್ಯ ಕಾನೂನು, ಮತ್ತೊಂದು ಸಂವಿಧಾನಾತ್ಮಕ ಕಾನೂನು. ಸಾಮಾನ್ಯ ಮತ್ತು ಸಂವಿಧಾನಾತ್ಮಕ, ಈ ಸಂವಿಧಾನಾತ್ಮಕ ಸಾಮಾನ್ಯ ಮತ್ತು ಸಂವಿಧಾನಾತ್ಮಕ ಕಾನೂನುಗಳು, ಇವೆರಡು ರೀತಿಯ ಕಾನೂನುಗಳೇನಿದ್ದಾವೆ, ಇದರಲ್ಲಿ ಅನನ್ಯ ಸಂವಿಧಾನದಲ್ಲಿ ಸಂವಿಧಾನಾತ್ಮಕ ಕಾನೂನು ಸಾಮಾನ್ಯ ಕಾನೂನಿಗಿಂತಲೂ ಶ್ರೇಷ್ಠವಾದದ್ದಾಗಿರುತ್ತದೆ. ಸಂವಿಧಾನಾತ್ಮಕ ಕಾನೂನು ಸಾಮಾನ್ಯ ಕಾನೂನಿಗಿಂತ ಶ್ರೇಷ್ಠ ಮಹತ್ವವನ್ನು ಹೊಂದಿರ್ತದೆ, ಶ್ರೇಷ್ಠ ಸ್ಥಾನವನ್ನು ಪಡೆದಿರ್ತದೆ. ಇನ್ನು ಎರಡನೇದು, ಇಲ್ಲಿ ಸಂವಿಧಾನಾತ್ಮಕ ಕಾನೂನು ರಾಜ್ಯಾಂಗ ರಚನಾ ಸಮಿತಿಯಿಂದ ರಚಿಸಲ್ಪಟ್ಟಿರುತ್ತದೆಯೇ ಹೊರತು ಪಾರ್ಲಿಮೆಂಟಿನಿಂದ ಅಲ್ಲ. ಸಂವಿಧಾನಾತ್ಮಕ ಕಾನೂನಿನ ರಚನೆಯನ್ನು ಮಾಡಿರ್ತಕ್ಕಂಥವ್ರು ಯಾರು? ಸಂವಿಧಾನ ರಚನಾ ಸಮಿತಿಯ ಸದಸ್ಯರು. ರಾಜ್ಯಾಂಗ ರಚನಾ ಸಮಿತಿ, ಸಂವಿಧಾನವನ್ನು ರಚನೆ ಮಾಡ್ಕೊಳ್ಳಿಕ್ಕಾಗಿ ಒಂದು ಸಮಿತಿಯನ್ನು ನಾವು ರಚನೆ ಮಾಡ್ಕೊಂಡಿದ್ವಿ. ಆ ಸಮಿತಿ ಏನು ಮಾಡ್ತದೆ, ಈ ಸಂವಿಧಾನಾತ್ಮಕ ಕಾನೂನನ್ನು ರಚನೆ ಮಾಡಿರ್ತದೆ, ಶಾಸಕಾಂಗ ಅಲ್ಲ. ಕಾಲ ಕಾಲಕ್ಕೆ ಬದಲಾವಣೆಯನ್ನು ಹೊಂದತಕ್ಕಂಥ ಸರ್ಕಾರಗಳು ಇದನ್ನು ಏನು ಮಾಡಿರಲ್ಲ, ರಚನೆ ಮಾಡಿರಲ್ಲ. ಸಾಮಾನ್ಯ ಕಾನೂನನ್ನು ಯಾರು ರಚನೆ ಮಾಡ್ತಾರೆ? ಆಯಾ ಕಾಲಕ್ಕೆ ಸಂವಿಧಾನದ, ಆಯಾ ಕಾಲಕ್ಕೆ ಸಂಸತ್ತು ಅಥವಾ ಪಾರ್ಲಿಮೆಂಟು ಅಥವಾ ಶಾಸಕಾಂಗ ಅದನ್ನು ರಚನೆ ಮಾಡಿರ್ತದೆ. ಇನ್ನು ಮೂರನೇದು, ಈ ಸಂವಿಧಾನವನ್ನು ತಿದ್ದುಪಡಿ ಮಾಡಲು ವಿಶೇಷ ವಿಧಾನವನ್ನು ಅನುಸರಿಸಬೇಕಾಗುತ್ತದೆ. ಈ ಸಂವಿಧಾನವನ್ನು ತಿದ್ದುಪಡಿಯನ್ನು ಮಾಡಲಿಕ್ಕೆ, ಅನನ್ಯ ಸಂವಿಧಾನವನ್ನು ತಿದ್ದುಪಡಿಯನ್ನು ಮಾಡಲಿಕ್ಕೆ ವಿಶೇಷವಾದ ಕ್ರಮಗಳನ್ನೇ ಅನುಸರಿಸಬೇಕಾಗುತ್ತದೆ. ವಿಶೇಷ ಕ್ರಮಗಳು ಏನಾಗಿರ್ತವೆ? ವಿಶೇಷ ಕ್ರಮಗಳು ಏನಾಗಿರ್ತವೆ? ಅವುಗಳನ್ನು ಸಂವಿಧಾನವೇ ಸೂಚಿಸಿರುತ್ತದೆ. ಆ ಕ್ರಮಗಳನ್ನು ಸಂವಿಧಾನವೇ ಸೂಚನೆಯನ್ನು ನೀಡಿರ್ತದೆ. ಒಂದು ವೇಳೆ ನೀವು ಸಂವಿಧಾನಕ್ಕೆ ತಿದ್ದುಪಡಿಯನ್ನು ತರುವುದಾದರೆ ಈ ಕ್ರಮಗಳನ್ನು ಅನುಸರಿಸಿಯೇ ತಿದ್ದುಪಡಿ ಮಾಡಬೇಕೆಂದು ಸೂಚನೆಗಳನ್ನು ಸಂವಿಧಾನದೊಳಗೆಯೇ ಇಡಲಾಗಿರುತ್ತದೆ. ಆ ಸೂಚನೆಗಳಿಗನುಗುಣವಾಗಿ, ಆ ಕ್ರಮಗಳಿಗನುಗುಣವಾಗಿಯೇ ತಿದ್ದುಪಡಿಯನ್ನು ಮಾಡಬೇಕಾಗ್ತದೆ. ಅಂಥ ಸಂವಿಧಾನ ಅನನ್ಯ ಸಂವಿಧಾನ ಆಗಿರ್ತದೆ. ಇನ್ನು
ಇಂತಹ ಸಂವಿಧಾನದಲ್ಲಿ ಸರ್ಕಾರದ ಅಧಿಕಾರಗಳು ಸ್ಪಷ್ಟವಾಗಿ ನಿರೂಪಿಸಲ್ಪಟ್ಟಿದ್ದು ಸಂವಿಧಾನದ ಮಿತಿಗೆ ಒಳಪಟ್ಟಿರುತ್ತವೆ. ಅಂದರೆ ಇಲ್ಲಿ ಸಂವಿಧಾನದ ಶ್ರೇಷ್ಠತೆಯನ್ನು ನಾವು ನೋಡ್ತೇವೆ. ಇಂಥ ಒಂದು ಸಂವಿಧಾನ ಜಾರಿಯಲ್ಲಿರ್ತಕ್ಕಂಥ ಒಂದು ದೇಶದಲ್ಲಿ, ಇಂಥ ಸಂವಿಧಾನವು ಜಾರಿಯಲ್ಲಿರ್ತಕ್ಕಂಥ ಒಂದು ದೇಶದಲ್ಲಿ ಸರ್ಕಾರದ ಅಧಿಕಾರಗಳು ಯಾರಿಂದ ನಿರ್ಧರಿಸಲ್ಪಡುತ್ತವೆ? ಸಂವಿಧಾನದಿಂದ ನಿರ್ಧರಿಸಲ್ಪಡುತ್ತವೆ ಮತ್ತು ನಿಯಂತ್ರಣಕ್ಕೆ ಒಳಪಟ್ಟಿರುತ್ತವೆ. ಸಂವಿಧಾನದ ನಿಯಂತ್ರಣದಲ್ಲಿ ಸರ್ಕಾರ ಕೆಲಸವನ್ನು ಮಾಡಬೇಕಾಗಿದೆ. ಸಂವಿಧಾನವು ಹೇಳಿದಂತೆ ಕೆಲಸವನ್ನು ಮಾಡಬೇಕಾಗಿದೆ. ಈಗಾಗಲೇ ಕಳೆದ ತರಗತಿಯಲ್ಲಿ ಸಂವಿಧಾನಾತ್ಮಕ ಸರ್ಕಾರದ ಪರಿಕಲ್ಪನೆಗಳು ಇದನ್ನು ನಾವು ನೋಡಿದ್ದೇವೆ. ಆ ಸಂವಿಧಾನಾತ್ಮಕ ಪರಿಕಲ್ಪನೆ, ಸರ್ಕಾರದ ಪರಿಕಲ್ಪನೆಗಳು ಅಂತಂದರೆ ಏನು? ಯಾವ ಸರ್ಕಾರವು ಸಂವಿಧಾನವು ಹೇಳಿರುವ ರೀತಿಯಲ್ಲಿಯೇ ಆಡಳಿತವನ್ನು ನಡೆಸುತ್ತದೆಯೋ, ಕಾರ್ಯನಿರ್ವಹಿಸುತ್ತದೆಯೋ ಅಂಥ ಸಂವಿಧಾನವನ್ನು ಸಂವಿಧಾನಾತ್ಮಕ ಸರ್ಕಾರ ಅಂತೇಳಿ ಕರೀತೇವೆ. ಅಂದರೆ ಅನನ್ಯ ಸಂವಿಧಾನಗಳು ಸಂವಿಧಾನಾತ್ಮಕ ಸರ್ಕಾರಗಳಾಗಿರುತ್ತವೆ. ಸಂವಿಧಾನಾತ್ಮಕ ಸರ್ಕಾರಗಳು ಆಗಿರ್ತವೆ. ಇನ್ನು ಈ ಅನನ್ಯ ಸಂವಿಧಾನ ಜಾರಿಯಲ್ಲಿರ್ತಕ್ಕಂಥ ದೇಶಗಳಲ್ಲಿ ಪಾರ್ಲಿಮೆಂಟ್ ರೂಪಿಸಿದ ಎಲ್ಲ ಶಾಸನಗಳು ನ್ಯಾಯಿಕ ವಿಮರ್ಶೆಗೆ ಒಳಪಡುತ್ತವೆ. ಅನನ್ಯ ಸಂವಿಧಾನ ಜಾರಿಯಲ್ಲಿರ್ತಕ್ಕಂಥ ದೇಶಗಳಲ್ಲಿ ಶಾಸಕಾಂಗವು ರಚನೆ ಮಾಡತಕ್ಕಂಥ ಪ್ರತಿಯೊಂದು ಕಾನೂನು ಕೂಡ ಏನಾಗಿರುತ್ತದೆ? ನ್ಯಾಯಾಂಗದ ನ್ಯಾಯಿಕ ವಿಮರ್ಶೆಗೆ ಒಳಪಡುತ್ತದೆ. ಅಂದರೆ ನ್ಯಾಯಾಂಗವು ಸಂವಿಧಾನವನ್ನು ರಕ್ಷಿಸುತ್ತದೆ. ಒಂದು ವೇಳೆ ಸಂವಿಧಾನದಲ್ಲಿ ಈ ಸಂವಿಧಾನಕ್ಕೆ ಸಂಬಂಧಪಟ್ಟಂಥ ಯಾವುದೇ ಕಾನೂನನ್ನು ಸರ್ಕಾರ ರಚನೆ ಮಾಡಿದಂಥ ಸಂದರ್ಭದಲ್ಲಿ ಆ ಕಾನೂನು ಸಂವಿಧಾನದ ನಿಯಮಗಳಿಗೆ ಬಾಹಿರವಾಗಿದ್ದರೆ, ಆ ಸಂವಿಧಾನದ ನಿಯಮಗಳನ್ನು ಉಲ್ಲಂಘನೆಯನ್ನು ಮಾಡಿದರೆ, ಅಂಥ ಸಂದರ್ಭದಲ್ಲಿ ನ್ಯಾಯಾಂಗ ಏನು ಮಾಡ್ತದೆ? ಅಂಥ ಕಾನೂನುಗಳನ್ನು ಸಂವಿಧಾನ ಬಾಹಿರ ಕಾನೂನುಗಳು ಅಂತೇಳಿ ಘೋಷಣೆಯನ್ನು ಮಾಡ್ತದೆ. ಅಂಥ ಒಂದು ನ್ಯಾಯಿಕ ವಿಮರ್ಶೆಯನ್ನು ಈ ಅನನ್ಯ ಸಂವಿಧಾನದಲ್ಲಿ ಮಾತ್ರ ನಾವು ನೋಡಲಿಕ್ಕೆ ಸಾಧ್ಯ ಇದೆ. ಈಗ ಇಷ್ಟು ಅನನ್ಯ ಸಂವಿಧಾನ. ಈಗ ನಮ್ಯ ಸಂವಿಧಾನ ಅಂದರೆ ಯಾವ ಸಂವಿಧಾನದ ನಿಯಮಗಳನ್ನು ಅಥವಾ ಯಾವ ಸಂವಿಧಾನವನ್ನು ಸುಲಭವಾಗಿ ತಿದ್ದುಪಡಿ ಮಾಡಿಬಿಡಬಹುದೋ, ಯಾವ ಸಂವಿಧಾನದ ಕಾನೂನುಗಳನ್ನು ಸುಲಭವಾಗಿ ತಿದ್ದುಪಡಿ ಮಾಡಿಬಿಡಬಹುದೋ ಅಂತಹ ಸಂವಿಧಾನವನ್ನು ನಮ್ಯ ಸಂವಿಧಾನ ಅಂತೇಳಿ ಕರೀತಾರೆ. ಯಾವ ಸಂವಿಧಾನವನ್ನು ಸುಲಭವಾಗಿ ತಿದ್ದುಪಡಿ ಮಾಡಿಬಿಡಬಹುದೋ ಅಂತಹ ಸಂವಿಧಾನವನ್ನು ಏನಂತ ಕರೀತಾರೆ? ನಮ್ಯ ಸಂವಿಧಾನ ಅಂತೇಳಿ ಕರೀತಾರೆ. ಅದಕ್ಕೆ ಇನ್ನೊಂದು ಹೆಸರು ಇದೆ, ಸಲಿಲ ಸಂವಿಧಾನ, ಸರಳ ಸಂವಿಧಾನ ಅಂತಲೂ ಕೂಡ ಇದನ್ನು ಕರೀತಾರೆ. ಈ ಸಂವಿಧಾನವನ್ನು ತಿದ್ದುಪಡಿಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ವಿಶೇಷ ಕ್ರಮಗಳನ್ನು ಅನುಸರಿಸೋದೇ ಇಲ್ಲ. ಪಾರ್ಲಿಮೆಂಟು ಏನು ಅಧಿವೇಶನವನ್ನು ಸೇರಿಕೊಳ್ತದೆ, ಆ ಅಧಿವೇಶನದಲ್ಲಿ ಪಾರ್ಲಿಮೆಂಟು ಅದನ್ನು 1/3 ಬಹುಮತದ ಮೇಲೆ, 3/2 ಬಹುಮತದ ಆಧಾರದ ಮೇಲೆ ಅದನ್ನು ಪಾಸು ಮಾಡಿತೆಂದರೆ ಆ ಸಂವಿಧಾನವು ತಿದ್ದುಪಡಿ ಆದಂತೆ. ಇಂಥ ಒಂದು ಸಂವಿಧಾನವನ್ನು ಏನು ಮಾಡ್ತೇವೆ? ನಮ್ಯ ಸಂವಿಧಾನ ಅಂತೇಳಿ ಕರೀತೇವೆ. ಇಲ್ಲಿ 2 ರೀತಿಯ ಕಾನೂನುಗಳನ್ನು ಪಾರ್ಲಿಮೆಂಟ್ ಮತ್ತು ಸಾಮಾನ್ಯ ಶಾಸನ ರಚನಾ ವಿಧಾನದಂತೆ ರಚಿಸುತ್ತದೆ. ಇಲ್ಲಿ ಕಾನೂನುಗಳನ್ನು ರಚನೆ ಮಾಡೋದು ಕೂಡ ಪಾರ್ಲಿಮೆಂಟೇ ಆಗಿರ್ತದೆ. ಕಾನೂನುಗಳನ್ನು ಬದಲಾವಣೆಯನ್ನು ಮಾಡತಕ್ಕಂಥ ಅಧಿಕಾರಗಳು ಕೂಡ ಪಾರ್ಲಿಮೆಂಟಿಗೇನೆ ಇರುತ್ತವೆ. ಅಂದರೆ ಇಲ್ಲಿ ಪಾರ್ಲಿಮೆಂಟಿಗೆ ಶಾಸಕಾಂಗದ ಪಾರಮ್ಯತೆ, ಅನನ್ಯ ಸಂವಿಧಾನದಲ್ಲಿ ಸಂವಿಧಾನದ ಪಾರಮ್ಯತೆ, ಸಂವಿಧಾನದ ಶ್ರೇಷ್ಠತೆ ಇರ್ತದೆ. ನಮ್ಯ ಸಂವಿಧಾನದಲ್ಲಿ ಶಾಸಕಾಂಗದ ಪಾರ್ಲಿಮೆಂಟಿನ ಪಾರಮ್ಯತೆ, ಪಾರ್ಲಿಮೆಂಟಿನ ಶ್ರೇಷ್ಠತೆ ಇರ್ತದೆ. ಪಾರ್ಲಿಮೆಂಟಿನ ತೀರ್ಮಾನಗಳು ಅಂತಿಮ ತೀರ್ಮಾನಗಳಾಗಿರ್ತವೆ. ಎಲ್ಲಿ? ನಮ್ಯ ಸಂವಿಧಾನದಲ್ಲಿ. ಇನ್ನು ನಮ್ಯ ಸಂವಿಧಾನವನ್ನು ಕೆಲವು ರಾಷ್ಟ್ರಗಳಲ್ಲಿ ಲಿಖಿತ ರೂಪದಲ್ಲಿ ಇಟ್ಟುಕೊಳ್ಳಲಾಗಿದೆ, ಕೆಲವು ರಾಷ್ಟ್ರಗಳಲ್ಲಿ ಅಲಿಖಿತ ರೂಪದಲ್ಲಿ ಇಟ್ಟುಕೊಳ್ಳಲಾಗಿದೆ.
ಈ ನಮ್ಯ ಸಂವಿಧಾನವನ್ನು ಲಿಖಿತವೂ ಆಗಿರ್ಬೋದು ಅಲಿಖಿತವೂ ಆಗಿರ್ಬೋದು. ಆದರೆ ಅನಮ್ಯ ಸಂವಿಧಾನ ಲಿಖಿತ ಸಂವಿಧಾನವೇ ಆಗಿರುತ್ತದೆ. ಅನಮ್ಯ ಸಂವಿಧಾನ ಲಿಖಿತ ಸಂವಿಧಾನವೇ ಆಗಿರ್ತದೆ. ನಮಗೆ ಈಗ ನೋಡಲಿಕ್ಕೆ ಕಾಣ್ತಾ ಇರ್ತಕ್ಕಂಥ ಒಂದು ಸಂವಿಧಾನ ಇದೆ, ಗ್ರೇಟ್ ಬ್ರಿಟನ್ನಿನ ಸಂವಿಧಾನ. ಈ ಗ್ರೇಟ್ ಬ್ರಿಟನ್ ದೇಶದ ಸಂವಿಧಾನ ಏನಿದೆ, ಇದು ಅಲಿಖಿತ ರೂಪದ ಸಂವಿಧಾನ, ನಮ್ಯ ಸ್ವರೂಪವನ್ನು ಹೊಂದಿರುವ ಅಲಿಖಿತ ಸಂವಿಧಾನ ಆಗಿದೆ. ಇನ್ನು ಬೇರೆ ಬೇರೆ ದೇಶಗಳು ಕೂಡ ಏನು ಮಾಡಿದ್ದಾವೆ, ಸಲೀಲ ಸಂವಿಧಾನಗಳಾಗಿದ್ದಾವೆ, ಅವು ಲಿಖಿತ ಸಂವಿಧಾನಗಳು ಕೂಡ ಆಗಿರ್ತವೆ. ಇನ್ನು ಇಂಗ್ಲೆಂಡ್ ದೇಶದಲ್ಲಿ ಸರಳ ವಿಧಾನ, ಸಲಿಲ ವಿಧಾನ, ಸ್ಥಿತಿಸ್ಥಾಪಕ ಸಂವಿಧಾನ, ಚಲನಾತ್ಮಕ ಸಂವಿಧಾನ ಅಂತೇಳಿ ಇಂಗ್ಲೆಂಡಿನ ಸಂವಿಧಾನವನ್ನು ಕರೀತಾರೆ. ಅದೇ ರೀತಿ ಈ ಸಲಿಲ ಸಂವಿಧಾನವು ಕೂಡ ಚಲನಾತ್ಮಕ, ಸ್ಥಿತಿಸ್ಥಾಪಕ ಮತ್ತು ಸಲಿಲ ಸರಳ ಸಂವಿಧಾನ ಆಗಿರ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವು ವ್ಯಾಖ್ಯಾನಗಳನ್ನು ನಾವೀಗ ನೋಡೋಣ. ಸೇಟ್ ಅಂತಕ್ಕಂಥವ್ರು ಹೇಳ್ತಾರೆ, ನಮ್ಯ ಸಂವಿಧಾನದಲ್ಲಿ ಸಂವಿಧಾನಾತ್ಮಕ ಕಾನೂನು ಮತ್ತು ಸಾಮಾನ್ಯ ಕಾನೂನು ಎರಡೂ ಕೂಡ ಒಂದೇ ರೀತಿಯಾಗಿರುತ್ತವೆ. ಇವೆರಡೂ ಒಂದೇ ಮೂಲದಿಂದ ಉಗಮಗೊಂಡಿರ್ತವೆ. ಇವುಗಳ ನಡುವೆ ಯಾವುದೇ ವ್ಯತ್ಯಾಸ ಇರೋದಿಲ್ಲ. ಸಂವಿಧಾನಾತ್ಮಕ ಕಾನೂನು ಮತ್ತು ಸಾಮಾನ್ಯ ಕಾನೂನಿನ ನಡುವೆ ನಮ್ಯ ಸಂವಿಧಾನದಲ್ಲಿ ಯಾವ ವ್ಯತ್ಯಾಸಗಳು ಕೂಡ ಇರೋದೇ ಇಲ್ಲ. ಅವೆರಡು ಒಂದೇ ಮೂಲದಿಂದ ಬಂದಿರ್ತವೆ. ಅವೆರಡನ್ನೂ ಯಾರು ತಯಾರು ಮಾಡಿರ್ತಾರೆ? ಬ್ರಿಟನ್ ದೇಶದ ಆಯಾ ದೇಶದ ಶಾಸಕಾಂಗ ತಯಾರು ಮಾಡಿರ್ತದೆ. ಇನ್ನು ಪ್ರೊಫೆಸರ್ ಗಾರ್ನರ್ ಅಂತಕ್ಕಂಥವ್ರು ಹೇಳ್ತಾರೆ, ನಮ್ಯ ಸಂವಿಧಾನವು ಸಂವಿಧಾನಾತ್ಮಕ ಕಾನೂನು ಮತ್ತು ಸಾಮಾನ್ಯ ಕಾನೂನು ಎರಡನ್ನೂ ಸಮಾನ ಸ್ಥಾನಮಾನದಲ್ಲಿಡುತ್ತದೆ. ಸಾಮಾನ್ಯ ಕಾನೂನು ಮತ್ತು ಸಂವಿಧಾನಾತ್ಮಕ ಕಾನೂನುಗಳನ್ನು ಎರಡನ್ನೂ ಸಮಾನ ಸ್ಥಾನದಲ್ಲಿ ಇಡುತ್ತದೆ. ಎರಡಕ್ಕೂ ವ್ಯತ್ಯಾಸಗಳಿಲ್ಲ, ಎರಡಕ್ಕೂ ವ್ಯತ್ಯಾಸಗಳು ಇರೋದೇ ಇಲ್ಲ. ಎರಡನ್ನೂ ಒಂದೇ ರೀತಿಯದಾಗಿ ಏನು ಮಾಡಲಾಗ್ತದೆ, ಬದಲಾವಣೆಯನ್ನು ಮಾಡಲಾಗ್ತದೆ. ಈ ನಮ್ಯ ಸಂವಿಧಾನದ ಲಕ್ಷಣಗಳು. ನಮ್ಯ ಸಂವಿಧಾನದಲ್ಲಿ ಸಂವಿಧಾನಾತ್ಮಕ ಕಾನೂನಿಗೂ ಸಾಮಾನ್ಯ ಕಾನೂನಿಗೂ ವ್ಯತ್ಯಾಸಗಳು ಇರೋದಿಲ್ಲ. ನಮ್ಯ ಸಂವಿಧಾನದಲ್ಲಿ ಸಂವಿಧಾನಾತ್ಮಕ ಕಾನೂನಿಗೂ ಸಾಮಾನ್ಯ ಕಾನೂನಿಗೂ ಯಾವುದೇ ರೀತಿಯಾದಂಥ ವ್ಯತ್ಯಾಸಗಳು ಇರೋದಿಲ್ಲ. ಇನ್ನು ಎರಡನೇದು, ಇಲ್ಲಿ ಸಂವಿಧಾನಾತ್ಮಕ ಕಾನೂನು ಮತ್ತು ಸಾಮಾನ್ಯ ಕಾನೂನು ಎರಡನ್ನೂ ಪಾರ್ಲಿಮೆಂಟೇ ರಚಿಸುತ್ತದೆ. ಇವೆರಡನ್ನೂ ರಚನೆ ಮಾಡಿರೋದು ಯಾರು? ಪಾರ್ಲಿಮೆಂಟ್ ರಚನೆಯನ್ನು ಮಾಡಿರ್ತದೆ. ಸಂವಿಧಾನ ರಚನಾ ಸಮಿತಿ ಇಲ್ಲಿ ಇರೋದಿಲ್ಲ. ಪಾರ್ಲಿಮೆಂಟು ಈ ಕಾನೂನುಗಳನ್ನು ರಚನೆ ಮಾಡಿರ್ತದೆ. ಈ ಸಂವಿಧಾನವನ್ನು ತಿದ್ದುಪಡಿ ಮಾಡಲು ವಿಶೇಷ ಕ್ರಮ ಅನುಸರಿಸದೆ ತುಂಬ ಸರಳವಾಗಿ ತಿದ್ದುಪಡಿ ಮಾಡುತ್ತಾರೆ. ಈ ನಮ್ಯ ಸಂವಿಧಾನವನ್ನು ತಿದ್ದುಪಡಿ ಮಾಡಬೇಕಾದ್ರೆ ವಿಶೇಷ ಕ್ರಮಗಳನ್ನು ಅನುಸರಿಸುವುದಿಲ್ಲ. ಸರಳ ರೀತಿಯದಾಗಿ ಒಂದು 2/3 ಮೆಜಾರಿಟಿಯ ಮೇಲೆ ಪಾರ್ಲಿಮೆಂಟ್ ಅದನ್ನು ಪಾಸ್ ಮಾಡ್ತು ಅಂದರೆ, ಆ ಮಸೂದೆಯನ್ನು ಪಾಸ್ ಮಾಡ್ತು ಅಂದರೆ ಸಂವಿಧಾನ ತಿದ್ದುಪಡಿ ಆದಂತೆ. ಇನ್ನು ಇಂತಹ ಸಂವಿಧಾನದಲ್ಲಿ ಪಾರ್ಲಿಮೆಂಟಿಂದ ರಚಿಸಲ್ಪಟ್ಟ ಎಲ್ಲ ಶಾಸನಗಳು ನ್ಯಾಯಿಕ ವಿಮರ್ಶೆಗೆ ಒಳಪಡದೆ ಪಾರ್ಲಿಮೆಂಟಿನ ಪಾರಮ್ಯತೆಯನ್ನು ಹೊಂದಿರುತ್ತವೆ. ನಮ್ಯ ಸಂವಿಧಾನವನ್ನು ಹೊಂದಿರತಕ್ಕಂಥ ದೇಶದಲ್ಲಿ ಪಾರ್ಲಿಮೆಂಟ್ ಯಾವ ಕಾನೂನುಗಳನ್ನು ರಚನೆ ಮಾಡ್ತದೋ ಆ ಎಲ್ಲ ಕಾನೂನುಗಳು ನ್ಯಾಯಿಕ ವಿಮರ್ಶೆಗೆ ಒಳಪಡುವುದಿಲ್ಲ. ನ್ಯಾಯಿಕ ವಿಮರ್ಶೆಗೆ ಒಳಪಡುವುದಿಲ್ಲ. ಅವೆಲ್ಲವೂ ಈ ಪಾರ್ಲಿಮೆಂಟ್ ಒಮ್ಮೆ ನಿರ್ಧಾರವನ್ನು ತೆಗೆದುಕೊಂಡರೆ ಮುಗಿದೋಯ್ತು. ಪಾರ್ಲಿಮೆಂಟಿನ ಪಾರಮ್ಯತೆಯನ್ನು ಹೊಂದಿರ್ತವೆ. ಪಾರ್ಲಿಮೆಂಟಿನ ತೀರ್ಮಾನವೇ ಅಂತಿಮ ತೀರ್ಮಾನ ಆಗಿರ್ತದೆ. ಇಂತಹ ಒಂದು ಸಂವಿಧಾನಗಳು ಅನಮ್ಯ ಮತ್ತು ನಮ್ಯ ಸಂವಿಧಾನಗಳು ಆಗಿದ್ದಾವೆ. ಅನಮ್ಯ ಸಂವಿಧಾನವನ್ನು ಹೊಂದಿರತಕ್ಕಂಥ ದೇಶ ಅಮೇರಿಕ, ನಮ್ಯ ಸಂವಿಧಾನವನ್ನು ಹೊಂದಿರತಕ್ಕಂಥ ದೇಶ ಬ್ರಿಟನ್. ನಮ್ಯ ಮತ್ತು ಅನಮ್ಯ ಎರಡೂ ಭಾಗಶಃ ನಮ್ಯ, ಭಾಗಶಃ ಅನಮ್ಯವನ್ನು ಸಂವಿಧಾನವನ್ನು ಹೊಂದಿರತಕ್ಕಂಥ ದೇಶ ಭಾರತ ಆಗಿರ್ತದೆ. ಇದರ ಜೊತೆಗೆ ಇವತ್ತಿನ ಚರ್ಚೆಯನ್ನು ನಿಲ್ಲಿಸೋಣ. ಮುಂದಿನ ತರಗತಿಯಲ್ಲಿ ಯಾವ ಸಬ್ಜೆಕ್ಟನ್ನು ಅಂದರೆ ಆದರ್ಶ ಸಂವಿಧಾನದ ಅಗತ್ಯಾಂಶಗಳು. ಒಂದು ಸಂವಿಧಾನವನ್ನು ನಾವು ಆದರ್ಶ ಸಂವಿಧಾನ ಅಂತೇಳಿ ಕರಿಬೇಕು ಅನ್ನೋದಾದರೆ ಆ ಸಂವಿಧಾನ ಯಾವ್ಯಾವ ವಿಷಯಗಳನ್ನು, ಅಗತ್ಯವಾಗಿರ್ತಕ್ಕಂಥ ಅಂಶಗಳನ್ನು ಹೊಂದಿರಬೇಕು ಎನ್ನುವುದನ್ನು ಚರ್ಚೆ ಮಾಡೋಣ.